ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಸ್ವೀಟ್ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋ ತಪ್ಪು ಕಲ್ಪನೆ ಹಲವರದ್ದು. ಹಾಗಾದ್ರೆ ಮಧುಮೇಹಕ್ಕೆ ನಿಜವಾದ ಕಾರಣಗಳೇನು? ಈ ಮಧುಮೇಹದಿಂದ ಸಂತಾನ ಸಮಸ್ಯೆ ಏನಾದರೂ ಆಗತ್ತಾ? ಹೀಗೆ ಈ ಮಧುಮೇಹ ಹಾಗೂ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ಕೊಡೋದಿವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಸುಹಾಸಿನಿ. ಮಧುಮೇಹ ಅನ್ನೋದು ಒಂದು ಕೂಡ ಸಮಸ್ಯೆ, ಅದರ ಜೊತೆಗೆ ಇನ್ಫರ್ಟಿಲಿಟಿ ಅಂದರೆ ಸಂತಾನ ಸಮಸ್ಯೆ ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಇವತ್ತಿನ ಜನಮಾನಸದಲ್ಲಿ ಕಾಣಸಿಕ್ತುವಂತಹ ಒಂದು ಸಮಸ್ಯೆ. ಸೊ ಹಾಗಾದ್ರೆ ಈ ಒಂದು ಸಮಸ್ಯೆಗಳಿಗೆ ನಿಜವಾದ ಕಾರಣಗಳೇನು, ಈ ಸಮಸ್ಯೆಯಿಂದ ಆಗುವಂತಹ ಪರಿಣಾಮಗಳೇನು ಅನ್ನೋ ವಿಚಾರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ GS ಕುಮಾರ್. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ಕಾರ. ಸೊ ವೆಲ್ಕಮ್ ಸರ್. ಸರ್, ಮಧುಮೇಹ ಅನ್ನೋದು ಕೂಡ ಒಂದು ಸಮಸ್ಯೆ, ಸಂತಾನೋತ್ಪತ್ತಿ ಈ ಒಂದು ಸಮಸ್ಯೆ. ಮಧುಮೇಹ ಅಂದ್ರೆ ಏನು ಆಕ್ಚುಲಿ? ಯಾವೆಲ್ಲ ಕಾರಣಗಳಿಂದ ಮಧುಮೇಹ ಬರುತ್ತೆ? ಸ್ವೀಟ್ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋ ತಪ್ಪು ಕಲ್ಪನೆ ಹಲವರದ್ದು. ಕರೆಕ್ಟ್. ನಮ್ಮ ಬಾಡಿನಲ್ಲಿ ಒಂದು 60 ಟ್ರಿಲಿಯನ್ ಸೆಲ್ಸ್ ಅಂತ ಹೇಳ್ತೀವಿ ನಾವು. ಒಂದೊಂದು ಸೆಲ್ಲು ಚಿಕ್ಕ ಒಂದು ಫ್ಯಾಕ್ಟ್ರಿ. ಅದರಲ್ಲಿ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇಸ್ ದ ಪವರ್ ಹೌಸ್ ಅಂತ ಹೇಳ್ಬೋದು. ಅದರಲ್ಲಿ ಆ್ಯಕ್ಚುಲಿ ರಿಯಲ್ ಪವರ್ಸ್ನಲ್ಲಿ ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಯಾತಕ್ಕೆ ಹೇಳ್ತೀನಿ ಅಂದರೆ, ಒಂದೊಂದು ಸೆಲ್ಲು ಒಂದು ಫ್ಯಾಕ್ಟ್ರಿ. ಅದರಲ್ಲಿ ಕೆಮಿಕಲ್ ಅದು ಲೈಕ್ ಪ್ರೋಟೀನ್, ನನ್ನ ಕಾರ್ಬೋಹೈಡ್ರೇಟ್, ಈ ಥರ ಎಲ್ಲ ಇದರಲ್ಲಿ ಇರುತ್ತೆ. ಇದರಲ್ಲಿ ಲೈಕ್ DNA ಮಲ್ಟಿಪ್ಲಿಕೇಶನ್, RNA ಇಂದ ಏನು ಮೆಸೇಜು, ಏನು ಪ್ರೋಟೀನ್ ಮಾಡಬೇಕು, ಎಲ್ಲಿಂದ ಫ್ಯಾಟ್ ಡೆಪಾಸಿಟ್ ಮಾಡಬೇಕು ಅಂದರೆ ಒಂದು ಚಿಕ್ಕ ಫ್ಯಾಕ್ಟ್ರಿ ನಿಂತ್ಕೊಂಡ್ರೆ ಇಡೀ ಭೂಲೋಕದಲ್ಲಿ 60 ಟ್ರಿಲಿಯನ್ ಅಂದರೆ ನಮ್ಮ ಪೀನಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಲಿ ಇದೆಲ್ಲ ಚಿಕ್ಕದು, ಸುಮ್ಮನೆ ಒಂದು ಜುಜುಬಿ ಅಂತ ಹೇಳ್ಬೋದು. ಅಷ್ಟೊಂದಿರೋದು. ಇದು ಯಾವುದು ಇದಕ್ಕೆ ಮುಖ್ಯವಾದ ಬೇಕು? ಸಕ್ಕರೆ ಅಂಶ ಬೇಕು. ಸಕ್ಕರೆ ಅಂಶ ಎಲ್ಲಿಂದ ನಮಗೆ ಸಿಗುತ್ತೆ? ಈ ಥರ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಅದು ಕನ್ವರ್ಟ್ ಆಗಿ ಸುಕ್ರೋಸ್. ಫಾರ್ ಎಕ್ಸಾಂಪಲ್, ನಾವು ಅಂದ್ಕೊಂಡಿದ್ದೀವಿ ನಾವು ಸಕ್ಕರೆ ತಿಂದ ತಕ್ಷಣ ಸಕ್ಕರೆ ಕಾಯಿಲೆ ಬಂತು ಅಂತ. ಇಟ್ಸ್ ನಾಟ್. ಈಗಲೇ ಸ್ವಲ್ಪ ಎಲ್ರಿಗೂ ಅರ್ಥವಾಗ್ತದೆ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಇನ್ಫಾರ್ಮೇಷನ್ ಯು ಆರ್ ಗಿವನ್. ಪೀಪಲ್ ಶುಡ್ ನೋ. ಸಕ್ಕರೆ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬರೋಲ್ಲ. ಸಕ್ಕರೆ ನಮ್ಮ ಬಾಡಿಗೆ ಬೇಕು. ಈ ಒಂದೊಂದು ಫ್ಯಾಕ್ಟ್ರಿ ಹೇಳಿದ್ನಲ್ಲ, ಆ ಚಿಕ್ಕ ಫ್ಯಾಕ್ಟ್ರಿಗೂ ಗ್ಲೂಕೋಸ್ ಬೇಕು. ನಮ್ಮ ಬಾಡಿನಲ್ಲಿ ಗ್ಲೂಕೋಸು 5 ನಿಮಿಷ ಇಲ್ಲ ಅಂದರೆ ನಾವು ಎಲ್ಲರೂ ಹೆಣ ಆಗಿಬಿಡ್ತೀವಿ. ಸೊ ಅಷ್ಟೊಂದು ಅಮೂಲ್ಯವಾದ ಇದು ಏನಾಗ್ತಾ ಇದೆ? ಡಯಾಬಿಟಿಸ್. ಬಟ್ ಒಂದ್ಸತಿ ಶುಗರ್ ಬಂತು ಅಂದಮೇಲೆ ಸಕ್ಕರೆನ ಅವಾಯ್ಡ್ ಮಾಡ್ತಾರೆ. ಅದೆಲ್ಲ ಅದೇ ಹೇಳಿದ್ನಲ್ಲ, ಅದೊಂದು ತಪ್ಪು ಕಲ್ಪನೆ. ಆ ಥರ ಈಗೆಲ್ಲ ಇತ್ತು. ಆ್ಯಕ್ಚುಲಿ ಒನ್ ಆಫ್ ದ ಬ್ಯೂಟಿಫುಲ್ ಡಯಾಬಿಟಾಲಜಿಸ್ಟ್ ಸೇಸ್, actually it's a little rubbish to use this language, which idiot has told the diabetic people not to eat the sugar ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಶುಗರ್ ಈಸ್ ನಾಟ್ ದ ಪ್ರಾಬ್ಲಮ್, ಶುಗರ್ ಡಿಸ್ಟ್ರಿಬ್ಯೂಷನ್ ಇಸ್ ದ ಪ್ರಾಬ್ಲಮ್. ಯಾಕೆ? ಇನ್ಸುಲಿನ್ ಅದು ತುಂಬ ಇಂಪಾರ್ಟೆಂಟು. ಡಯಾಬಿಟಿಸ್ನಲ್ಲಿ ಏನಾಗುತ್ತೆ? ಡಯಾಬಿಟಿಸ್ ಅಂದರೆ ಸಮಥಿಂಗ್ ಲೈಕ್ ಅ ಸೈಫನ್. ಇಟ್ ಈಸ್ ಗೋಯಿಂಗ್, ಏನೋ ಒಂದು ಇದರಲ್ಲಿ ಹೋಗ್ತಾ ಇದೆ, ಮೂತ್ರದಲ್ಲಿ ಹೋಗ್ತಾ ಇದೆ. ಒಂದು ಅದು ಹೆಂಗೆ ಸೈಫನ್ ಥರ ಒಂದು ಪೈಪನ್ನು ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಹೋಗ್ತಾ ಇತ್ತು. ಏನು ಹೋಗ್ತಾ ಇತ್ತು? ನೀರು ಹೋಗ್ತಾ ಇತ್ತು. ಆ್ಯಕ್ಚುಲಿ ಇದನ್ನು ತಮಿಳ್ನಲ್ಲಿ ಒಂದು ಎಕ್ಸಲೆಂಟ್ ಇದನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ, ನೀರು ಇಳಿವು ಅಂತ ಹೇಳ್ತಾರೆ. ಅಂದರೆ ನೀರು ಹೆಚ್ಚು ಹೋಗ್ತಾ ಇತ್ತು, ಅದರಲ್ಲಿ ಏನು ಹೋಗ್ತಾ ಇತ್ತು? ಸಕ್ಕರೆ ಹೋಗ್ತಾ ಇತ್ತು. ಸಕ್ಕರೆ ಅನ್ನೋದು, ಗ್ಲೂಕೋಸ್ ಅನ್ನೋದು ಒಂದೊಂದು ಫ್ಯಾಕ್ಟ್ರಿ ಹೇಳಿದ್ನಲ್ಲ, ಒಂದೊಂದು ಸೆಲ್ಗೂ ತುಂಬ ಇಂಪಾರ್ಟೆಂಟು. ಈ ಗ್ಲೂಕೋಸು ಆ ಫ್ಯಾಕ್ಟ್ರಿ ಒಳಗೆ ಹೋಗಬೇಕು ಅಂದರೆ ಏನು ಬೇಕಾಗಿತ್ತು? ಇನ್ಸುಲಿನ್ ಅಂತ ಹಾರ್ಮೋನ್ ಬೇಕಾಯಿತು. ಸೊ ಡಯಾಬಿಟಿಸ್ ಏನಾಗುತ್ತೆ ಅಂದರೆ, ದ ಪ್ಯಾಂಕ್ರಿಯಾಸ್ ಅಂತ ಒಂದು ಎಕ್ಸಲೆಂಟ್ ಒಂದು ಗ್ಲ್ಯಾಂಡ್ ಇದೆ. ಅದರಲ್ಲಿ ಇನ್ಸುಲಿನ್, ಐರನ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ, ನಾವು ಐರಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅದು ಇನ್ಸುಲಿನನ್ನು ಸಿಕ್ರೀಟ್ ಮಾಡುತ್ತೆ. ಸೊ ಡಯಾಬಿಟಿಸ್ ಇಸ್ ದ ರಿಲೇಟಿವ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಎಷ್ಟು ಬೇಕೋ, ರಿಲೇಟಿವ್ ಅಂದರೆ ಎಷ್ಟು ಬೇಕೋ ಅಷ್ಟು ಇಲ್ಲ. ಸೊ ಇನ್ಸುಲಿನ್ ಅಷ್ಟು ಬರೋದ್ರಿಂದ ಈ ಗ್ಲೂಕೋಸ್ ಏನಾಗುತ್ತೆ? ದಟ್ ಈಸ್ ದ ವೀಸಾ. ದ ಇನ್ಸುಲಿನ್ ಗಿವ್ಸ್ ದ ವೀಸಾ. ಆ ಫ್ಯಾಕ್ಟ್ರಿ ಒಳಗೆ ಹೋದರೆ ಈಚ್ ಆ್ಯಂಡ್ ಎವ್ರಿ ಸೆಲ್ ಫಂಕ್ಷನ್ಸ್. ಈಚ್ ಆ್ಯಂಡ್ ಎವ್ರಿ ಸೆಲ್ ಅನ್ನುವಾಗ, ಫಾರ್ ಎಕ್ಸಾಂಪಲ್ ಒಂದು ಆರ್ಗನ್. ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ನಲ್ಲಿ ಏನಾಗುತ್ತೆ ಅಂದರೆ, ಎಲ್ಲಿ ನರಗಳಿಗೆ ಶಕ್ತಿ ಹೋಗಬೇಕು ಈಚ್ ಆ್ಯಂಡ್ ಎವ್ರಿ ಸೆಲ್ ಅಲ್ವಾ, ಈ ಇನ್ಸುಲಿನ್ ಒಳಗೆ ಇನ್ಸುಲಿನ್ ವೀಸಾ ಈಸ್ ಮಿಸ್ಸಿಂಗ್. ಸೊ ಡೆಫಿಷಿಯನ್ಸಿ ಇರುತ್ತೆ, ಅಂದರೆ ತುಂಬ ಕೊರತೆ ಆಗುತ್ತೆ. ಈ ಹಾರ್ಮೋನ್ ತುಂಬ ಕೊರತೆ ಆಗೋದ್ರಿಂದ ಆ ಗ್ಲೂಕೋಸ್ ಒಳಗೆ ಹೋಗಲ್ಲ. ನಾವು ಏನು ಮಾಡಬೇಕು? ಈಗ ಡಯಾಬಿಟಿಸ್ ಔಷಧ ಕೊಡ್ತಾ ಇರೋದು, ಆಮೇಲೆ ಇದೆಲ್ಲ ಮಾಡ್ತಾ ಇರೋದು ಏನು ಮಾಡ್ತಾರೆ ಅಂದರೆ, ಈ ಸಕ್ಕರೆ ಎಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬೇಕು ಸೆಲ್ ಒಳಗೆ ಇರ್ತಾ ಇರೋದು ರಕ್ತದ ಒಳಗೆ ಹೋಗ್ತಾ ಇದೆ. ಸೊ ಬ್ಲಡ್ ಶುಗರ್ ಯಾವಾಗ? ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂದರೆ ಒಂದು ಮನುಷ್ಯ ರಿಲ್ಯಾಕ್ಸ್ ಮಾಡ್ತಾ ಇರ್ತಾನೆ, ಓವರ್ ನೈಟ್ ಮಾಡಿದ ತಕ್ಷಣ ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಒಂದು ಸಾಧಾರಣವಾಗಿ ಎಷ್ಟು ಇರಬೇಕು? 90 ಇರಬೇಕು, 100 ಒಳಗೆ ಇರಬೇಕು. ಇವರಿಗೆ 140, 150 ಅಂತ ಕಾಣಿಸ್ಕೊಳುತ್ತೆ. ಸೊ ವೇರ್ ದ ಬ್ಲಡ್ನಲ್ಲಿ ಹೋಗಿ ಒಂದೊಂದು ಸೆಲ್ ಒಳಗೆ ಹೋಗಬೇಕಾಗಿದ್ದು ಇನ್ಸುಲಿನ್ ಕಡಿಮೆ ಇರೋದ್ರಿಂದ ಆ ಫ್ಯಾಕ್ಟ್ರಿ ಒಳಗೆ ಹೋಗಿ ಫ್ಯಾಕ್ಟ್ರಿ ಉಳಿತಾ ಇಲ್ಲ, ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇಲ್ಲ. ದಟ್ ಈಸ್ ವೈ ಒಂದು ಸಕ್ಕರೆ ಕಾಯಿಲೆ ಬಂತು ಅಂದರೆ ಈ ಸಕ್ಕರೆಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ನಾವೇನು ಹೇಳ್ತಾ ಇದ್ವಿ?
ಒಳ್ಳೆ ಎಕ್ಸಸೈಸ್, ಲೈಫ್ ಸ್ಟೈಲ್ ಚೇಂಜಸ್. ಈಗ ಮುಖ್ಯವಾದ ಲೈಫ್ ಸ್ಟೈಲ್ ಮೇನ್ ಕಾರಣ ಆಗಿದೆ ಒಂದು ಮಧುಮೇಹ ಸಮಸ್ಯೆಗೆ. ಸರ್, ಇನ್ಫರ್ಟಿಲಿಟಿ ಬಗ್ಗೆ ಆಗ್ಲೇ ಹೇಳ್ತಾ ಇದೆ. ಸೊ ಇನ್ಫರ್ಟಿಲಿಟಿಗೆ ಏನ್ ಕಾರಣ, ನಪುಂಸಕತ್ವ ಬರೋದಕ್ಕೆ ಏನ್ ಕಾರಣ ಅಂತ? ಓಕೆ, ಇನ್ಫರ್ಟಿಲಿಟಿ ಎನ್ನುವಾಗ ಅದ್ರಲ್ಲಿ ಏನಾಗುತ್ತೆ ಅಂದರೆ ಇನ್ಫರ್ಟಿಲಿಟಿ ಇಸ್ ಡಿಫೈನ್ಡ್ ಅಂತ ಹೇಳ್ತೀವಿ ನಾವು. ಈಗ ಸ್ತ್ರೀಯರು ಪುರುಷರು ಜೊತೆಯಲ್ಲಿ ಇರುವಾಗ 6 months ವಿತೌಟ್ ಎನಿ ಕಾಂಟ್ರಾಸೆಪ್ಟಿವ್ ಏನು ಯೂಸ್ ಮಾಡಿಲ್ಲ, ಆ್ಯಂಡ್ ಚೈಲ್ಡ್ ಬ್ಯಾರಿಂಗ್ ಏಜ್ ಅಂತ ಹೇಳ್ತೀವಿ ನಾವು. ಲೇಡೀಸ್ ಅಂದರೆ ಟೋಟಲಿ 35 years ಒಳಗೆ ಒಂದು ಸ್ತ್ರೀ ಆಗಲಿ ಒಂದು ಪುರುಷರಾಗಲಿ. ಯಾಕಂದರೆ ಪುರುಷರಿಗೆ ಇನ್ಫರ್ಟಿಲಿಟಿ ಅನ್ನೋದು ಜೀವ ಪೂರ್ತಿ ಇರುತ್ತೆ. ಅಂದರೆ ಇನ್ನು ಇಟ್ ವಿಲ್ ನಾಟ್ ಇನ್ಫರ್ಟೈಲ್ ಅಂತ ಸಂತಾನಹೀನತೆ ಅವ್ರಿಗೆ ಬರೋದು, ಏಜ್ ಬ್ಯಾರಿಯರ್ ಅಂತಲ್ಲ. ಇವರಿಗೆ 34-35 ಆದಮೇಲೆ ಫಸ್ಟ್, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಸೊ 18 ರೈಟ್ ಫ್ರಮ್ ದ ದೊಡ್ಡೋಳು ಆದ ತಕ್ಷಣ ಅದು ಪ್ಯೂಬರ್ಟಿ ಅಂತಿಲ್ಲ, ಮೆನಾರ್ಕ್ ಅಟೈನ್ ಮಾಡಿದ ತಕ್ಷಣ 35 year ಒಳಗೆ ವೆನ್ ದೇ ಆರ್ ಟುಗೆದರ್ ಸಂಪೋಹ ಮಾಡ್ತಾ ಇರುವಾಗ, ಕಾಂಟ್ರಾಸೆಪ್ಟಿವ್ ಏನು ಯೂಸ್ ಮಾಡದೆ ಏನು ಪ್ಲಾನಿಂಗ್ ಇಲ್ಲದೆ ಮಾಡ್ತಾ ಇರುವಾಗ ವಿತಿನ್ 6 months ದೇ ಶುಡ್ ಕನ್ಸೀವ್. ನಾ ಇಲ್ಲಿ 80-90% ಪೀಪಲ್ ಕನ್ಸೀವ್, ನಿಯರ್ಲಿ 90% ಆಫ್ ದ ಪೀಪಲ್ ಕನ್ಸೀವ್ ವಿತಿನ್ 2 years. ಎರಡೂ ಆಗಿಲ್ಲ ಅಂದರೆ 35 years ಅಂದರೆ ವಿತಿನ್ 6 months ಅಂದರೆ ದೆನ್ ವಿ ಕಾಲ್ ದಿಸ್ ಒನ್ ಆಸ್ ಸಂತಾನಹೀನತೆ ಇವರಿಗೆ ಇರುತ್ತೆ. ಸಂತಾನಹೀನತೆ ಏನು ಅಂದರೆ ಮುಂಚೆಲ್ಲ ಏನು ಮಾಡ್ತಾ ಇದೀವಿ, ಯಾವಾಗಲೂ ಹೆಂಗಸದ ಮೇಲೆ, ನಾವು ಸ್ತ್ರೀಯರ ಮೇಲೆ ಯಾವಾಗಲೂ ಒಂದು ಚಾಡಿ ಮಾಡ್ತಾ ಇದ್ರು, ಯಾವಾಗಲೂ ಇತ್ತು. ಈಗ ಹಂಗೆಲ್ಲ ಸಂತಾನಹೀನತೆ ಏನದು ಬರೋದು, ಇನ್ಫರ್ಟಿಲಿಟಿ ಕ್ಯಾನ್ ಕಮ್ ಟು ದ ಪುರುಷರಿಗೂ ಬರ್ಬೋದು, ಸ್ತ್ರೀಯರಿಗೂ ಬರ್ಬೋದು. ಪುರುಷರಿಗೆ ಅಂತ ಏನ್ ತಕ್ಷಣ ಅಂದರೆ ದ ಕ್ವಾಲಿಟಿ ಆಫ್ ದ ಸೆಮನ್ ಅದರಿಂದನೇ ಕರೆಯುತ್ತೆ. ಅದೇ ಥರ ದಟ್ ಇರೆಕ್ಷನ್ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ. ಇನ್ಫರ್ಟಿಲಿಟಿ ಅನ್ನೋದು ಈಗ ವಿಮೆನ್ ಅಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ, ಈಗ ಮ್ಯಾನ್ ಅಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ? ಓಕೆ, ಇಟ್ಸ್ ಆಲ್ಸೋ ಎ ಬ್ಯೂಟಿಫುಲ್ ಕ್ವಶನ್. ಇದರಲ್ಲಿ ಏನಂದ್ರೆ ಎಲ್ಲ ರಿಸರ್ಚ್ ಮಾಡಿ ಇಟ್ಟಿದ್ದಾರೆ. ಇನ್ಫರ್ಟಿಲಿಟಿ ಎರಡು ಕಡೆನೂ ನಿಯರ್ಲಿ 33% ಇಸ್ ಫ್ರಮ್ ದ ಮ್ಯಾನ್ ಆ್ಯಂಡ್ 33% ದ ಫೀಮೇಲ್ ಕಂಬೈನ್ ಟುಗೆದರ್. ಇಬ್ಬರನ್ನಲ್ಲೂ ಒಂದೊಂದು ಏನಾದರೂ ಒಂದು ಕೊರತೆ ಇದ್ಬಿಟ್ಟು ಇಬ್ಬರು ಸೇರಿ ಇನ್ನೊಂದು 30 ನಿಯರ್ಲಿ 25% ಅಂತ ಹೇಳ್ತೀವಿ. ಒಬ್ಬರೇ ಈಗ ಚಾಡಿ ಹೇಳೋದು, ಒಬ್ಬರನ್ನೇ ನಾವು ಜವಾಬ್ದಾರಿ ತಗೊಳ್ಳೋದು, ಈಗೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಜನರಲಿ ಇಬ್ಬರು ರೆಸ್ಪಾನ್ಸಿಬಿಲಿಟೀಸ್ ಅಂತಾರೆ. ಫೈನ್. ಯಾಕೆ ಆ್ಯಕ್ಚುಲಿ ಇವಾಗ ಏನು ಹೇಳ್ತೀವಿ ಅಂದರೆ ಇನ್ಫರ್ಟಿಲಿಟಿ ಈಗ ಆ್ಯಕ್ಚುಲಿ ನಾವು ಇಟ್ಸ್ ನಾಟ್ ಇನ್ಫರ್ಟಿಲಿಟಿ, ಇಟ್ ಇಸ್ ಎಕ್ಸಿಸ್ಟಿಂಗ್ ಅಂತ ಹೇಳ್ತೀವಿ. ಇನ್ಫರ್ಟಿಲಿಟಿ ಇಸ್ ವಾಲಂಟ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಯಾಕೆಂದರೆ ಈಗ ಇಬ್ಬರು ಫಾರ್ ಎಕ್ಸಾಂಪಲ್ ದ ಗರ್ಲ್ ಸ್ಟಾರ್ಟ್ಸ್ ಫಂಕ್ಷನಿಂಗ್ ಒಂದು 25-26 ಒಳಗೇ ಒಳ್ಳೆ IIT-ನಲ್ಲಿ ಎಕ್ಸಾಮ್ ಮಾಡಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಅದೇ ಥರ ಗಂಡು ಹುಡುಗರು ಸಮಯ ಅರೌಂಡ್ 24-25 ಎಲ್ಲ ಸೆಟಲ್ ಆಗಿಬಿಟ್ಟಿರ್ತಾರೆ. ಆವಾಗ ನೆಕ್ಸ್ಟ್ ಏನು ಮಾಡ್ತಾರೆ, ಐ ವಾಂಟ್ ಅ 3 bedroom ಹೌಸ್ ಅಂತಾರೆ. ಸೊ ಎಲ್ಲ ಕೇಳುವಾಗ ಎಲ್ಲ 6 figure ಡಿಜಿಟ್ 7 figure ಡಿಜಿಟ್ ಮಾತಾಡ್ತಾ ಇರ್ತಾರೆ. ಈ ಥರ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಈಗ ಕೇಳಿದ್ರೆ ಹನಿ ಅಂತಾರೆ. ಹನಿ ಅಂತ ಎಲ್ಲಿ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿರ್ತಾರೆ, ಫೋನಲ್ಲಿ ಹನಿ ಅಂತಾರೆ. ಲೈಕ್ ದಿಸ್ ದೇ ಡೋಂಟ್ ಹ್ಯಾವ್ ದ ಕ್ವಾಲಿಟಿ ಟೈಮ್ ಟು ಸ್ಪೆಂಡ್ ವಿತ್ ದಮ್. ಆಮೇಲೆ ಈಗ ಚೈಲ್ಡ್ ಹಸ್ ಬಿಕಮ್ ಅ 3rd or 4th ಪ್ರಯಾರಿಟಿ. ನನಗೆ ಒಂದು ಕಾರ್ ಬೇಕು, ಸರ್ವೆಂಟ್ ಮೇನ್ ಓಡಬೇಕು, ಒಂದು ಚೆಫ್ ಡ್ರಿವನ್ ಇದು ಬೇಕು. ಆಮೇಲೆ ತಿನ್ನೋದು ಏನು ತಿಂತಾರೆ, ಸಮ್ವೇರ್ ವೆನ್ ದೇ ಕಮ್ ಔಟ್ ದ ಫಾಸ್ಟ್ ಫುಡ್ ಅಂತಾರೆ, ಈಟ್ ಔಟ್ ಅಂತಾರೆ. ಯಾವುದೋ ಒಂದು ವಾರಕ್ಕೊಮ್ಮೆ ಮನೆಯಲ್ಲಿ ಒಳ್ಳೆ ಒಂದು ಕ್ವಾಲಿಟಿ ಫುಡ್ ಎಲ್ಲ ಮಾಡಿ ತುಂಬ ಕಡಿಮೆ ಆಯಿತು. ಸೊ ವಾಟ್ ಆಲ್ ದಿಸ್ ಆಲ್ ಲೀಡ್ಸ್ ಟು ದ ಸ್ಟ್ರೆಸ್. ವಾಲಂಟರಿ ದೇ ಆರ್ ಪೋಸ್ಟ್ಪೋನಿಂಗ್, ದೇ ಆರ್ ಯೂಸಿಂಗ್ ಲಾಟ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ದೇ ಆರ್ ಯೂಸಿಂಗ್ ಲಾಟ್ ಆಫ್ ಕೆಮಿಕಲ್ಸು. ಆಮೇಲೆ ಏನು ತಿನ್ನೋದ್ರಲ್ಲಿ ಒಂದು ಒಳ್ಳೆ ಫುಡ್ ಕ್ವಾಲಿಟಿ ಇಲ್ಲವೇ ಇಲ್ಲ. ಇದರಿಂದ ಎಲ್ಲ ಏನಾಯಿತು ಅಂದರೆ ದೆನ್ ದಟ್ ಹ್ಯಾಸ್ ಲಿಡ್ ಟು ಸಂತಾನಹೀನತೆ. ಸೊ ವಿ ಇನ್ವೈಟೆಡ್ ದ ಟ್ರಬಲ್ ಬೈ ಅವರ್ ಸೆಲ್ಫ್. ಓಕೆ, ನಾವೇ ಆಹ್ವಾನ ಮಾಡ್ತಾ ಇದ್ದೀವಿ ಸಮಸ್ಯೆ ಅಂತ. ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಮಧುಮೇಹ ಅಂದ್ರೇನು, ಸಂತಾನಹೀನತೆ ಅಂದ್ರೇನು ಅನ್ನೋದು ಸ್ಪಷ್ಟ ಚಿತ್ರಣ ಸಿಕ್ತು. ಸೊ ವೀಕ್ಷಕರು ಈಗಾಗಲೇ ಹೇಳ್ದಂಗೆ ಸಂತಾನಹೀನತೆ ಇರ್ಬೋದು ಅಥವಾ ಮಧುಮೇಹ ಇರ್ಬೋದು, ಇದೆರಡಕ್ಕೆ ಸ್ಪಷ್ಟ ಚಿತ್ರಣ ನಿಮಗೆ ಸಿಕ್ಕಿದೆ. ಈಗ ನಾವು ಸಂತಾನಹೀನತೆಗೆ, ಮಧುಮೇಹದಿಂದ ಸಂತಾನಹೀನತೆಗೆ ಹೇಗೆ ಸಮಸ್ಯೆ ಉಂಟಾಗುತ್ತೆ, ಮಧುಮೇಹ ಬಂದಾಗ ಸಂತಾನಹೀನತೆ ಅನ್ನೋದು ಏನಾದರೂ ಸಮಸ್ಯೆ ಆಗುತ್ತೆ, ಇವೆರಡಕ್ಕೂ ಇರೋ ಸಂಬಂಧಗಳನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.